ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ ಅವರೇ. ಸೊ ವೀಕ್ಷಕರೇ, ಮೊದಲ ಸ್ಟೋರಿ, ಲೋಕಸಭೆ ಎಲೆಕ್ಷನ್ ನಲ್ಲಿ ಈ ಸಲ ಭರ್ಜರಿ ಮತದಾನ ಆಗಿದೆ. 2019ಕ್ಕಿಂತ ಈ ಸಲ ರಾಜ್ಯದಲ್ಲಿ 2% ಹೆಚ್ಚಿನ ಮತದಾನ ಆಗಿದೆ. ಯಾರಿಗೆ ಲಾಭ, ಯಾರಿಗೆ ನಷ್ಟ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ದಾವಣಗೆರೆ ಕ್ಷೇತ್ರದಲ್ಲಿ ಈ ಬಾರಿ 4% ಹೆಚ್ಚು ಮತದಾನ ಆಗಿದೆ. ಲೋಕಸಭಾ ಚುನಾವಣೆ ಇತಿಹಾಸದಲ್ಲೇ ಅತಿ ಹೆಚ್ಚು ವೋಟಿಂಗ್ ಆಗಿದೆ. ಕಳೆದ ಬಾರಿ 72.96% ಮತದಾನ ಆಗಿತ್ತು. ಈ ಬಾರಿ 76.98% ಮತದಾನ ಆಗಿದೆ. ಇನ್ನು ಕಾಂಗ್ರೆಸ್ ಬಿಜೆಪಿಯಲ್ಲಿ ಯಾರಿಗೆ ವಿಜಯಲಕ್ಷ್ಮಿ ಒಲಿತಾಳೆ ಅನ್ನೋದು ಪ್ರಶ್ನೆ. ಪ್ರಭಾ ಮಲ್ಲಿಕಾರ್ಜುನ್ ವರ್ಸಸ್ ಗಾಯತ್ರಿ ಸಿದ್ದೇಶ್ವರ್, ಗೆಲ್ಲೋರು ಯಾರು? ಹೆಚ್ಚುವರಿ ಮತದಾನದ ಲಾಭ ಯಾರಿಗಾಗುತ್ತೆ? ಕಾಂಗ್ರೆಸ್ಸಿಗಾಗತ್ತಾ, ಬಿಜೆಪಿಗಾಗತ್ತಾ? ದಾವಣಗೆರೆಯ ವೋಟ್ ಪರ್ಸೆಂಟೇಜ್ ಅನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. 2014ರಲ್ಲಿ 72.9 ಆಗಿತ್ತು. 2019ರಲ್ಲಿ ಅದಕ್ಕಿಂತ ಒಂಚೂರು ಜಾಸ್ತಿ ಆಗಿತ್ತು, 72.96. 2024ರಲ್ಲಿ ದಾಖಲೆ ಪ್ರಮಾಣದ ಮತದಾನ ಆಗಿದೆ. 76.98% ಮತದಾನ. 2.02 4.02ರಷ್ಟು ಹೆಚ್ಚಿನ ಮತದಾನ ಆಗಿದೆ. ಈ ಹೆಚ್ಚುವರಿ ಮತದಾನ ಯಾರಿಗೆ ಲಾಭ ಆಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಮ್ಮ ಜೊತೆ ಇನ್ನಷ್ಟು ಮಾಹಿತಿ ಹಂಚಿಕೊಳ್ಳೋದಕ್ಕೆ ದಾವಣಗೆರೆ ರಿಪೋರ್ಟರ್ ವರದರಾಜ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವರದರಾಜ್, 4%ಗಿಂತ ಹೆಚ್ಚಿನ ವೋಟ್ ಈ ಬಾರಿ ಜಾಸ್ತಿ ಆಗಿದೆ. ಸೊ ಇದರ ಲಾಭ ಯಾರಿಗೆ, ನಷ್ಟ ಯಾರಿಗೆ ಅನ್ನೋ ಕ್ಯಾಲ್ಕುಲೇಷನ್ ಶುರು ಆಗ್ತಾ ಇದೆ. ಏನ್ ಹೇಳ್ತಾ ಇವೆ ರಾಜಕೀಯ ಪಕ್ಷಗಳು? ಭಾವನ, ದಾವಣಗೆರೆ ಲೋಕಸಭೆ ಇತಿಹಾಸದಲ್ಲೇ ಈ ಬಾರಿ 4% ಜಾಸ್ತಿ ಆಗಿದೆ. ಅಂದ್ರೆ ನಾವು ಚುನಾವಣೆಗಳನ್ನು ಹೋಲಿಸ್ಕೊಂಡಾಗ 2014, ಆಮೇಲೆ 2009, 2019 ಮತ್ತೆ 2024 ಈಗ ಈ ಚುನಾವಣೆಗಳಲ್ಲಿ ಯಾವಾಗ್ಲೂ ಸಹ, ಅಂದ್ರೆ ಕಳೆದ ಚುನಾವಣೆಯನ್ನು ಹೊರತುಪಡಿಸಿದ್ರೆ 3 ಚುನಾವಣೆಗಳು ಶಾಮೂರು ಫ್ಯಾಮಿಲಿ ಜಿಎಂ ಫ್ಯಾಮಿಲಿನೇ ರೈವಲ್ರಿ ಇಲ್ಲಿ. ಯಾಕಂದ್ರೆ ನಾವು ಅಂಕಿಅಂಶಗಳನ್ನು ನೋಡಿದಾಗ 2009ರಲ್ಲಿ ಮಲ್ಲಿಕಾರ್ಜುನ್ ಅವರು ಕೇವಲ 2024 ಓಟ್ಗಳಿಂದ ಸೋತಿರ್ತಾರೆ. ಜಿಎಂ ಸಿದ್ದೇಶ್ವರ್ 2024 ಓಟಿಂದ ಗೆದ್ದಿರ್ತಾರೆ. ಮತ್ತೆ 2014ರಲ್ಲಿ 17,000 ಮತಗಳ ಅಂತರದಿಂದ ಮಲ್ಲಿಕಾರ್ಜುನ್ ಸೋತಿರ್ತಾರೆ, ಜಿಎಂ ಸಿದ್ದೇಶ್ವರ್ ಗೆದ್ದಿರ್ತಾರೆ. ಮತ್ತೆ 2019ರಲ್ಲಿ ಅನಿವಾರ್ಯ ಕಾರಣಗಳಿಂದ ಅವರು ಶಾಮನೂರು ಕುಟುಂಬ ಸ್ಪರ್ಧೆ ಮಾಡಲ್ಲ. ಆ ಕಾರಣಕ್ಕೋಸ್ಕರ ಅಲ್ಲಿ 2019ರಲ್ಲಿ HP ಮಂಜಪ್ಪ ಸ್ಪರ್ಧೆ ಮಾಡ್ತಾರೆ. ಹಾಗೆ 1,60,000 ಈ ಬಾರಿ 4%. ವರದರಾಜ್, ಈ 4% ಹೆಚ್ಚಿಗೆ ವೋಟ್ ಅಂದ್ರೆ ಏನು? ಹೊಸ ಮತದಾರರು ವೋಟ್ ಮಾಡಿದ್ರ, ಮೋದಿ ಫ್ಯಾಕ್ಟರ್ ವರ್ಕ್ ಮಾಡ್ತಾ, ಕಾಂಗ್ರೆಸ್ನ ಗ್ಯಾರಂಟಿ ಫ್ಯಾಕ್ಟರ್ ವರ್ಕ್ ಮಾಡ್ತಾ, ಇನ್ನೂ ಕೆಲವೊಬ್ರು ಯಾರೋ ನಿನ್ನೆ ಒಂದು ವಿಶಿಷ್ಟ ವಿಶ್ಲೇಷಣೆ ಮಾಡ್ತಾ ಇದ್ರು, ಇಲ್ಲ ಆ್ಯಂಟಿ ಗ್ಯಾರಂಟಿಗಳ ಕಾರಣದಿಂದ ಪುರುಷರು ಜಾಸ್ತಿ ಒಂದು ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಯು ಡೋಂಟ್ ನೋ. ಆದರೆ ಈ ನಿಮ್ಮ ವಿಶ್ಲೇಷಣೆ ಏನು? ಈ 4% ಜಾಸ್ತಿ, ಇನ್ನೊಂದು ಕಡೆ 6% ಜಾಸ್ತಿ, ಯಾಕಾಗಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ? ಒಂದು ಬಿಜೆಪಿ ವಲಯದಲ್ಲಿ ಒಂದು ರೀತಿ ಚರ್ಚೆ ಇದ್ರೆ, ಕಾಂಗ್ರೆಸ್ ವಲಯದಲ್ಲಿ ಒಂದು ರೀತಿ ಚರ್ಚೆ ಇರುತ್ತೆ. ಅಂದ್ರೆ ಈ ಬಾರಿ ಕೇವಲ ದಾವಣಗೆರೆಯಲ್ಲಿ 38,000 ಹೊಸ ಮತದಾರರು ಇದ್ದಾರೆ. ಮತ್ತೆ 17,09,22 ಟೋಟಲ್ ಮತದಾರರ ಸಂಖ್ಯೆ ಇದೆ. ನಾವು ಒಂದು ಕಾಂಗ್ರೆಸ್ ವಲಯದಲ್ಲಿ ಆಗ್ತಿರೋ ಚರ್ಚೆಗಳನ್ನ ನೋಡಿದ್ರೆ ಗ್ಯಾರಂಟಿ ಫ್ಯಾಕ್ಟರ್ ವರ್ಕ್ ಆಗಿದೆ ಅನ್ನೋ ಕಾರಣಕ್ಕೆ ವರ್ಕ್ ಆಗಿದೆ ಅನ್ನೋ ವಿಶ್ಲೇಷಣೆ ಸ್ಟಾರ್ಟ್ ಆಗ್ತವೆ. ಮತ್ತೆ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ, ಅಂದ್ರೆ ಬೆಳಿಗ್ಗೆಯಿಂದ ಹಿಡ್ಕೊಂಡು ಸಂಜೆವರೆಗೂ ಸಹ ಒಂದೇ ರೇಷಿಯೋದಲ್ಲಿ, ಈಗ ಎಸ್ಪೆಷಲಿ ನಾವು ಮಾಯಕೊಂಡದಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ. ಅದೇ ರೀತಿ ಈಗ ಹೊನ್ನಾಳಿಲಿ ಮತ ಪ್ರಮಾಣ ಜಾಸ್ತಿ ಆಗಿದೆ, ಚನ್ನಗಿರಿಲಿ ಮತ ಪ್ರಮಾಣ ಜಾಸ್ತಿ ಆಗಿದೆ. ಇದು ಯಾವ ಕಾರಣಕ್ಕೆ ಅಂದ್ರೆ ಯುವ ಮತದಾರನ ಒಳಗೊಂಡು ಯಾವ ಪ್ರಮಾಣಕ್ಕೆ ಜಾಸ್ತಿ ಆಗಿದೆ ಅನ್ನೋದು, ಅಂದ್ರೆ ಇವ್ರು ಕಾಂಗ್ರೆಸ್ ಅವರು ಹೇಳೋದು ಗ್ಯಾರಂಟಿ ಫ್ಯಾಕ್ಟರ್ ವರ್ಕ್ ಆಗಿದೆ. ಮತ್ತೆ ಈ ಪ್ರಮಾಣದಲ್ಲಿ ದಾಖಲೆ ಪ್ರಮಾಣದ ಹಣದ ಆಮಿಷ ಒಂದ್ ಕಡೆ ವರ್ಕ್ ಆಗಿದೆ. ಆ ಕಾರಣಕ್ಕೆ ಮತ ಪ್ರಮಾಣ ಜಾಸ್ತಿ ಆಯ್ತು ಅನ್ಕೊಂಡು ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಮತ್ತೆ ಬಿಜೆಪಿ ಅವ್ರ ಲೆಕ್ಕಾಚಾರದ ಪ್ರಕಾರ ಈ ಬಾರಿ ನಮ್ಗೆ ಹರಪನಹಳ್ಳಿ ಮತ್ತೆ ಜಗಳೂರು ಹಾಗೂ ಹರಿಹರ ನಮ್ಗೆ ಲೀಡ್ ಬರಬಹುದು
ಅನ್ನೋ ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ಒಂದಿಷ್ಟು ವರ್ಕೌಟ್ ಆಗಿದೆ ಅನ್ಕೊಂಡು. ಮತ್ತೆ ಇನ್ನೊಂದು ವಿನಯ್ ಕುಮಾರ್ ಈ ಬಾರಿ ಸ್ಪರ್ಧೆ ಮಾಡಿದ್ರು. ವಿನಯ್ ಕುಮಾರ್ ಸ್ಪರ್ಧೆ ನಿಜಕ್ಕೂ ವಿನಯ್ ಕುಮಾರ್ ಎಷ್ಟು ಓಟ್ಗಳು ಅಂದ್ರೆ ಕನಿಷ್ಠ 25,000 ಮೇಲಿಂದ ಓಟ್ ಏನಾದ್ರು ತಗೊಂಡ್ರೆ ಅದು ಬಿಜೆಪಿಗೆ ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿದೆ. ಆದ್ರೆ ವಿನಯ್ ಕುಮಾರ್ ಓಟ್ ತಗೊಳ್ತಾರ ಅನ್ನೋದು ಸಹ ಇಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ಯಾಕಂದ್ರೆ ಕಳೆದ ಒಂದು ಚುನಾವಣೆ ಇನ್ನೇನು 3-4 ದಿನಗಳು ಇರುವಾಗ ಅನ್ಬೇಕಂದ್ರೆ ಸಿದ್ದರಾಮಯ್ಯ ಅವರು ಬ್ಯಾಕ್ ಟು ಬ್ಯಾಕ್ ಸಮಾವೇಶಗಳದು. ದಾವಣಗೆರೆಯಲ್ಲಿ ಒಂದು ಪ್ರಿಯಾಂಕಾ ಗಾಂಧಿ ಬಂದ್ಬಿಟ್ಟು ಆ ಒಂದು ದೊಡ್ಡ ವೇದಿಕೆ ಸಮಾವೇಶ ಆಯ್ತು, ಮತ್ತೆ ಹೊನ್ನಾಳಿಯಲ್ಲಿ ಸಮಾವೇಶ ಆಯ್ತು, ಅದೇ ಹರಿಹರದಲ್ಲಿ ಸಮಾವೇಶ, ಹಾಗೆ ದಾವಣಗೆರೆಯಲ್ಲಿ ಕುರುಬರ ಸಮಾವೇಶನೂ ಆಯ್ತು. ಮತ್ತೆ ಹೆಚ್ಚು ಪ್ರಮಾಣದಲ್ಲಿ ಅಂದ್ರೆ ನಾವು ಅಂಕಿಅಂಶಗಳನ್ನು ನೋಡಿದಾಗ 17 ಲಕ್ಷದಲ್ಲಿ ಈ ಬಾರಿ ಪುರುಷ ಮತದಾನ ಅಂದ್ರೆ ಕೇವಲ 19,000 ಜಾಸ್ತಿ ಆಗಿರೋದು. ಅಂದ್ರೆ ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಇದೆ ದಾವಣಗೆರೆಯಲ್ಲಿ, 5,000 ಜಾಸ್ತಿ ಇದೆ. ಆದ್ರೆ ಪುರುಷ ಮತದಾರ 19,000 ಜಾಸ್ತಿ ಮತದಾನ ಆಗಿದೆ. ಹಾಗಾಗಿ ಮತ್ತೆ ಯಾವ ಅಂದ್ರೆ ಲೆಕ್ಕಾಚಾರಗಳನ್ನು ನೋಡಿದಾಗ ಯಾಕೆ ಜಾಸ್ತಿ ಆಯ್ತು ಅಂದ್ರೆ ಒಂದೊಂದು ಪಕ್ಷದಲ್ಲಿ ಒಂದೊಂದು ವಿಶ್ಲೇಷಣೆ ಇದೆ ಪ್ರಶಾಂತ್. ಎಸ್ ಧನ್ಯವಾದ ವರದರಾಜ್. ದಾವಣಗೆರೆಯಲ್ಲಿ 4%ಗಿಂತ ಹೆಚ್ಚಿನ ವೋಟಿಂಗ್ ಜಾಸ್ತಿ ಆಗಿದೆ. ಪ್ರಶಾಂತ್, ನೀವು ನೋಡಿದಾಗ ಏನು ಅನ್ನಿಸ್ತಾ ಇದೆ? ಅಂದರೆ ಜನ ಹುಮ್ಮಸ್ಸಿನಲ್ಲಿ ಬಂದು ವೋಟ್ ಮಾಡ್ತಿದ್ದಾರಾ, ಅಥವಾ ಯಾವುದಾದ್ರೂ ಒಂದು ಪಕ್ಷದ ಪರವಾಗಿ ವೋಟ್ ಮಾಡ್ತಿದ್ದಾರಾ, ಅಥವಾ ಯಾವುದಾದ್ರೂ ಒಂದು ವಿಷಯದ ಪರವಾಗಿ ವೋಟ್ ಮಾಡ್ತಿದ್ದಾರಾ? ನೋಡಿ, ನಗರ ಭಾಗದಲ್ಲಿ ಬಿಟ್ಟರೆ ಅಂದರೆ ಮಹಾನಗರಗಳಲ್ಲಿ ಫಾರ್ ಎಕ್ಸಾಂಪಲ್ ಬಿಟ್ಟರೆ ಉಳಿದ ಕಡೆ ವೋಟಿಂಗ್ ಜಾಸ್ತಿ ಆಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಅವೇರ್ನೆಸ್ ಜಾಸ್ತಿ ಆಗ್ತಾ ಇರೋ ಕಾರಣದಿಂದ ಅಥವಾ ಮೀಡಿಯಾ ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ಇದು ಇನ್ನಷ್ಟು ವೋಟಿಂಗ್ ಜಾಸ್ತಿ ಆಗ್ತಾ ಇದೆನಾ, ಇದನ್ನು ಕೂಡ ಗಮನಿಸಬೇಕಾಗತ್ತೆ. ಅಥವಾ ಈಗ ಬಿ ಜೆ ಪಿಯವರು ಹೇಳುವಂತೆ ಮೋದಿ ಫ್ಯಾಕ್ಟರ್ 2014ರಿಂದ 19 ನೋಡಿದರೆ ನಿಮ್ಗೊಂದು 2% ಜಾಸ್ತಿ ಆಗಿದೆ. ಈಗ ಇನ್ನೊಂದು 2-2.5%, 3%, ರಾಯಚೂರಿನಲ್ಲಿ 6%ವರೆಗೆ ವೋಟಿಂಗ್ ಜಾಸ್ತಿ ಆಗಿದೆ. ಸೊ ಇದನ್ನು ವಿಶ್ಲೇಷಣೆ ನಾನಾ ತರಹದಲ್ಲಿ ನಡೀತಾ ಇದೆ. ಬಟ್ ನನಗನ್ಸುತ್ತೆ ಜೂನ್ 4ರವರೆಗೆ ನಿಮ್ಗೆ ಕಾಯಬೇಕಾಗತ್ತೆ. ಯಾಕಂದರೆ 1% ಈಗ 17 ಲಕ್ಷ ವೋಟ್ ಅಂದರೆ 1% ಹೆಚ್ಚು ಕಡಿಮೆ 17,000 ಅಂತ ಇಟ್ಕೊಳ್ಳೋಣ ಅಂದಾಜು. ನಿಮಗೆ 4% ವೋಟ್ ಜಾಸ್ತಿ ಆಯಿತು ಅಂದರೆ ಹೆಚ್ಚು ಕಡಿಮೆ 68-70,000 ವೋಟ್ ಜಾಸ್ತಿ ಆಯಿತು. ಸೊ ಸರಿ, ಹೊಸ ಮತದಾರರು ಒಂದು 38,000 ಇದ್ದಾರೆ. ಇನ್ನುಳಿದಂತೆ ಈ ಮತದಾರರ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ? ಇದಕ್ಕೆ ಕಾರಣ ಏನು? ಕೆಲವೊಬ್ರು ಹೇಳ್ತಾರೆ ಇಲ್ಲ ಚುನಾವಣಾ ಆಯೋಗದ ಡ್ರೈವ್ ತುಂಬ ಈ ಬಾರಿ ಚೆನ್ನಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಬಟ್ ಚುನಾವಣೆಗೆ ಮುಂಚೆ ಇದನ್ನು ಯಾರೂ ಹೇಳ್ತಾ ಇರಲಿಲ್ಲ, ಇಲ್ಲ ಡ್ರೈವೇ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾಯಿದ್ರು. ಈಗ ವೋಟಿಂಗ್ ನೋಡಿದರೆ ಡ್ರೈವ್ ಚೆನ್ನಾಗಿದೆ. ಬಟ್ ನನಗೊಂದು ಅನಿಸುತ್ತೆ ಭಾವನಾ, ಹೊಸ ಮತದಾರರು ಇಂಟ್ರೆಸ್ಟಿಂಗ್ಲಿ ಮತ್ತು ಅದೃಷ್ಟವಶಾತ್ ಹೆಚ್ಚಿಗೆ ಬಂದು ವೋಟ್ ಮಾಡ್ತಿದ್ದಾರೆ. ಆ ಒಂದು ಫ್ಯಾಕ್ಟರ್ ಕೂಡ ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಈ ಕಾಲೇಜಿನ ಹುಡುಗರು ಮೊದಲನೇ ಬಾರಿ ಏನು ಮತ ಮಾಡ್ತಾಯಿದ್ದಾರೆ, ಬೇರೆ ಬೇರೆ ತಮ್ಮ ಊರುಗಳಿಗೆ ಹೋಗಿ 5-6 ಗಂಟೆ ಬಸ್ ಪ್ರಯಾಣ ಮಾಡಿ ಹೋಗಿ ವೋಟ್ ಮಾಡ್ತಿದ್ದಾರೆ. ಅದೊಂದು ಒಳ್ಳೆಯ ಬೆಳವಣಿಗೆ. ಅದು ಯಾರೇ ಪಕ್ಷಕ್ಕೆ ವೋಟ್ ಮಾಡಲಿ, ಕೆಲವರು ಹೇಳ್ತಾರೆ ಇಲ್ಲ ಅವರು ಮೋದಿ ಪರವಾಗಿದ್ದಾರೆ, ಕೆಲವರು ಹೇಳ್ತಾರೆ ಅಲ್ಲೂ ಜಾತಿ ಇರ್ಬೋದು, ಎಲ್ಲವೂ ಫ್ಯಾಕ್ಟರ್ಗಳಿರುತ್ತೆ. ಏನು ಒಂದೇ ದಿನಕ್ಕೆ ಎಲ್ಲ ಫ್ಯಾಕ್ಟರ್ಗಳು ಬಿಟ್ಟು ಹೋಗಲ್ಲ. ಆದರೆ ಬೇರೆ ಬೇರೆ ಊರುಗಳಿಗೆ ಹೋಗಿ ವೋಟ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಮತ ಪ್ರಮಾಣ ಜಾಸ್ತಿ ಆಗ್ಲಿಕ್ಕೆ ಕಾರಣನ ಅಂತಕ್ಕಂಥದ್ದು. ರಾಯಚೂರಿನಲ್ಲೂ ಹೀಗೆ ದಾಖಲೆಯ ಪ್ರಮಾಣದ 5.8% ಹೆಚ್ಚು, ಆಲ್ಮೋಸ್ಟ್ 6%. ಹಾಗಾದರೆ ಅಲ್ಲಿ ಯಾವ ಫ್ಯಾಕ್ಟರ್ ಬಗ್ಗೆ ಮಾತು ಚರ್ಚೆ ಆಗ್ತಾ ಇದೆ? ಮಾತಾಡೋಣ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.